ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಪ್ರಾರ್ಥನೆಯಿಂದ ನಿರೀಕ್ಷೆಯಿಂದ ಆಗಿರೋಣ. ನೀವು ಒಂದೊಂದು ದಿನ ಆಲಿಸುವ ವಾಕ್ಯಗಳು ನಿಮ್ಮನ್ನು ಅನೇಕ ವಿಧದಲ್ಲಿ ಸಹಾಯವು ಶಕ್ತಿಪಡಿಸಲಿ. ಎಲ್ಲ ದಿನ ವಾಕ್ಯ ಆಲಿಸಿ ಪ್ರಾರಂಭಿಸುವ ನಿಮ್ಮ ಜೀವನವನ್ನು ದೇವರು ಎಲ್ಲ ವಿಧದಲ್ಲಿ ಅನುಗ್ರಹಿಸಲಿ. ಯಾವ ಕೊರತೆ ಉಂಟಾಗುವುದಿಲ್ಲ. ಆಮೇನ್. ಸ್ವರ್ಗದ ದೇವರ ಸಹಾಯ ನಿಮಗೆ ಲಭಿಸುತ್ತದೆ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ನಿನ್ನೆ ಆಲಿಸಿದ ಅದೇ ಅಧ್ಯಾಯದಲ್ಲಿ ಇರುವ ವಾಕ್ಯ ಸಂಖ್ಯಾಕಾಂಡ 24ನೇ ಅಧ್ಯಾಯ 2ರಿಂದ 7ರವರೆಗೆ ವಾಕ್ಯವನ್ನು ಆಲಿಸೋಣ. ಕುಲಗಳ ಅನುಸಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾಯೇಲರು ಅವನಿಗೆ ಕಾಣಿಸಿದರು. ಆಗ ಅವನು ದೇವಾತ್ಮ ಪ್ರೇರಿತನಾಗಿ ಪದ್ಯ ರೂಪದಲ್ಲಿ ಇಂತೆಂದು ಭವಿಷ್ಯ ನುಡಿದನು. ಇದೋ, ಬಯೋರನ ಮಗ ಬಿಳಮನ ಭವಿಷ್ಯವಾಣಿ, ಮನೋದೃಷ್ಟಿಯಿಂದ ನೋಡುವ ಪುರುಷವಾಣಿ, ದೈವೋಕ್ತಿಗಳನ್ನು ಕೇಳುವವನ ಭವಿಷ್ಯವಾಣಿ, ಪರವಶನಾಗಿ ಕಣ್ಣೆರೆದು ಸರ್ವಶಕ್ತನ ದರ್ಶನ ಹೊಂದಿದ ವ್ಯಕ್ತಿಯ ವಾಣಿ. ಯಾಕೋಬರೇ, ನಿಮ್ಮ ಡೇರೆಗಳೆಷ್ಟು ರಮ್ಯ, ಇಸ್ರಾಯೇಲರೇ, ನಿಮ್ಮ ನಿವಾಸಗಳೆಷ್ಟು ಸುಂದರ. ಅವಿವೆ ಉದ್ದುದ್ದು ಚಾಚಿಕೊಂಡಿರುವ ಕಣಿವೆಗಳಂತೆ, ನದಿಯ ಬಳಿಯಲ್ಲಿರುವ ತೋಟಗಳಂತೆ, ಸರ್ವೇಶ್ವರ ನೆಟ್ಟ ಹಗುರು ಮರಗಳಂತೆ, ನೀರ ಬದಿಯ ದೇವದಾರು ವೃಕ್ಷಗಳಂತೆ. ನೀರು ಹರಿಯುತ್ತಲೇ ಇದೆ ಅವರ ಕಪಿಲೆಗಳಿಂದ. ಅವರ ಬಿತ್ತನೆಗೆ ನೀರಿನ ಕೊರತೆ ಎಂಬುದಿಲ್ಲ. ಅಗಾಗ್ರಾಜಗಿಂತ ಶ್ರೇಷ್ಠ ಅವರ ಅರಸ. ಅಭಿವೃದ್ಧಿಯಾಗುತ್ತಿದೆ ಅವರ ರಾಜ್ಯ. ಪ್ರಿಯರೇ, ಯಾಕೋಬನ ಕುರಿತಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವರಿಂದ ಪ್ರಾರ್ಥಿಸಿ ಅನುಗ್ರಹ ಪಡೆದ ಯಾಕೋಬನ ಗುಡಾರಗಳನ್ನು ಅತಿ ಮನೋಹರವಾದವು. ದೇವರ ವಾಕ್ಯ ಆಲಿಸುವ ನಿಮ್ಮ ಭವನವಾಗುವ ಗುಡಾರ ಅತಿ ಮನೋಹರವಾಗುತ್ತದೆ. ವಿಶ್ವಾಸಿಸಿ ನಮಗೆ ದೇವರ ವಾಕ್ಯವನ್ನು ಸ್ವೀಕರಿಸೋಣ. ಪ್ರಾರ್ಥಿಸುವ ನಮ್ಮ ಭವನವನ್ನು ನೋಡಿ ಅನೇಕರು ಹೇಳಲು ಸಾಧ್ಯವಾಗಲಿ, ಎಷ್ಟು ಸುಂದರ ಈ ಭವನ ಎಂದು. ಪ್ರಾರ್ಥಿಸುವ ವಾಕ್ಯ ಆಲಿಸುವ ನೀವು ನಿಮ್ಮ ತಲೆಮಾರು ದೇವರ ಅನುಗ್ರಹದಿಂದ ಅತಿ ಮನೋಹರವಾಗಲಿ. ಪ್ರಿಯರೇ, ಅನುಗ್ರಹಕ್ಕೆ ಎಷ್ಟು ಬೆಲೆ ಇದೆ ಎಂದು ಇಂದಿನ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಪ್ರಿಯರೇ, ಬೆಲೆ ಇರುವುದನ್ನು ಬೆಲೆ ನೀಡಿ ತೆಗೆದುಕೊಳ್ಳಬೇಕು. ಪ್ರಾರ್ಥಿಸುವುದು, ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಆಲಿಸುವುದು ಎಲ್ಲ ಅತಿ ಅಮೂಲ್ಯವಾದ ಕಾರ್ಯವಾಗಿದೆ. ಇದರ ಅನುಗ್ರಹ ಅನೇಕರು ನೋಡುವ ಹಾಗೆ ಅತಿ ಮನೋಹರವಾಗಿ ನಮ್ಮ ಜೀವನದಲ್ಲಿ ಬದಲಾಗುತ್ತದೆ. ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಮಗೆ, ನಮ್ಮ ತಲೆಮಾರಿಗೆ ದೇವರ ಅನುಗ್ರಹದ ಸುರಿಮಳೆ ಸುರಿಯುತ್ತದೆ. ಅಲ್ಲೆಲೂಯಾ. ಒಂದು ಹೂವಿನಿಂದ ಪರಿಮಳ ಹರಡುವ ಹಾಗೆ ವಾಕ್ಯದ ಅನುಗ್ರಹ ನಮ್ಮ ಭವನದಲ್ಲಿ ತುಂಬಿ ಬರಲಿ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ದೇವರ ಅನುಗ್ರಹ ನಮ್ಮ ಬಿಡುಗಡೆಗೂ ನಮ್ಮ ಸಂರಕ್ಷಣೆಗೂ ಕಾರಣವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.